ಸ್ನೇಹಿತರೆ, 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕ ಹೊರಹೋದ ಬಳಿಕ ತಾಲಿಬಾನಿಗಳು ಪಟ್ಟಕ್ಕೇರಿದ್ರು. ಅಲ್ಲಿಂದ ಇಲ್ಲಿವರೆಗೆ ತಾಲಿಬಾನಿಗಳು ಕಂಡು ಕೇಳರಿಯದಂತಹ ಕಾನೂನುಗಳನ್ನು ಜಾರಿ ತರ್ತಾ ಇದ್ದಾರೆ. ಹಾಗಾದರೆ ತಾಲಿಬಾನಿಗಳ ವಿಚಿತ್ರ ಕಾನೂನುಗಳು ಯಾವುದು? ಅವರ ಆಡಳಿತ ಹೇಗಿದೆ? ವಿಶ್ವಸಂಸ್ಥೆ ಮತ್ತು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ ಕೊಟ್ಟಿರೋ ರಿಪೋರ್ಟ್ಸ್ನಲ್ಲಿ ಇಂಥ ಭಯಾನಕ ಅಂಶಗಳಿವೆ. ಅಫ್ಘಾನಿಸ್ತಾನದಲ್ಲಿ ಏನೆಲ್ಲ ಬ್ಯಾನ್ ಮಾಡಲಾಗಿದೆ? ಸುಮ್ಮನೆ ಒಂದು ಸಿಂಪಲ್ ಸ್ಯಾಂಪಲ್ಗೆ ಹೇಳಬೇಕು ಅಂದರೆ, ಮಹಿಳೆಯರು ವಾಯ್ಸ್ ಕೇಳಂಗಿಲ್ಲ, ಅವ್ರ ಹುಡುಗಿರು ಮಾತಾಡೋಂಗೇ ಇಲ್ಲ, ಅವ್ರ ವಾಯ್ಸ್ ಕೇಳಂಗಿಲ್ಲ ಪಬ್ಲಿಕ್ ಪ್ಲೇಸಲ್ಲಿ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ವರದಿಯಲ್ಲಿ ನಿಮಗೆ ಮುಗಿಯುವಷ್ಟರಲ್ಲಿ ಇದು ಯಾವ ಲೋಕ, ಇದು ಯಾವ ಜಗತ್ತು, ಮನುಷ್ಯರ ಏನಿದು ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಚೆಸ್ ಆಟ ಬ್ಯಾನ್. ಮನರಂಜನಾ ವಿರೋಧಿ ತಾಲಿಬಾನಿಗಳು ನಿರಂತರವಾಗಿ ಒಂದಲ್ಲ ಒಂದು ಸ್ಪೋರ್ಟ್ಸ್ ಮೇಲೆ ನಿರ್ಬಂಧ ಹೇರ್ತಾನೆ ಇದ್ದಾರೆ. ಮನರಂಜನೆಗೆ ಡಗ 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 ಅಂತ ಆಕಾಶದಲ್ಲಿ ಗುಂಡು ಹಾರಿಸ್ಕೊಂಡು ಅದರಿಂದ ವಿಕೃತ ಆನಂದವನ್ನು ಪಡಿತಾರೆ. ಆ ಸೌಂಡ್ ಓಕೆ, ಆದರೆ ಮ್ಯೂಸಿಕ್ ಬೇಡ ಅಂತೆ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬುದ್ಧಿವಂತರ ಗೇಮ್ ಅಂತ ಹೆಸರಾಗಿರೋ ಚೆಸ್ ಆಟವನ್ನೇ ಬ್ಯಾನ್ ಮಾಡಿದ್ದಾರೆ. ಚೆಸ್ ಆಟವಾಡೋದು ಆಟಗಾರರಲ್ಲಿ ಜೂಜಾಟಕ್ಕೆ ಪ್ರೇರಣೆ ಕೊಡುತ್ತೆ. ಜೂಜಾಡೋದು ನಮ್ಮ ಶರಿಯಾಗೆ ವಿರುದ್ಧ. ಸರ್ಕಾರದ ಮುಂದಿನ ಆದೇಶದವರೆಗೆ ದೇಶದಲ್ಲಿ ಚೆಸ್ ಆಡಂಗಿಲ್ಲ, ಬ್ಯಾನ್ ಅಂತ ಹೇಳಿದ್ದಾರೆ. ಪಾಕಿಸ್ತಾನ, ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಕೂಡ ಈ ಲೆವೆಲ್ಗೆ ಹುಚ್ಚಾಟ ಆಡಿಲ್ಲ. ಇಸ್ಲಾಮಿಕ್ ರಾಷ್ಟ್ರಗಳು ತುಂಬಾ ಇದಾವೆ, ಮಾಡರ್ನ್ ಕಂಟ್ರೀಸ್ ಆಗ್ತಾ ಇದಾವೆ. ಸೌದಿ ಅರೇಬಿಯಾ, UAE ಕೂಡ ಬದಲಾಗ್ತಾ ಇದಾವೆ. ಪಾಕಿಸ್ತಾನದಲ್ಲಂತೂ ಮಹಿಳಾ ಕ್ರಿಕೆಟಿಗರು ನೀಟಾಗಿ ಮೇಕಪ್ ಮಾಡಿಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ಫುಲ್ ಹೇರ್ ಎಲ್ಲ ನೀಟಾಗಿ ಬಿಟ್ಕೊಂಡು ಕ್ರಿಕೆಟ್ ಆಡ್ತಾರೆ ಮಹಿಳಾ ಕ್ರಿಕೆಟಿಗರು. ಇಂಟರ್ನ್ಯಾಷನಲ್ ಮಹಿಳಾ ಟೀಮ್ ಕೂಡ ಬಂದಲ್ಲಿ ಪಾಕಿಸ್ತಾನ ಮಹಿಳಾ ಟೀಮ್ ಜೊತೆಗೆ ಆಟ ಆಡುತ್ತೆ. ಸ್ಟೇಡಿಯಂನಲ್ಲಿ ತುಂಬಿ ಮಹಿಳೆಯರು ಪುರುಷರು ಎಲ್ಲರೂ ಆ ಮ್ಯಾಚ್ ಅನ್ನ ಸ್ಪೋರ್ಟ್ಸ್ ತರ ನೋಡಿ ಆನಂದಿಸ್ತಾರೆ. ಆದ್ರೆ ಚೆಸ್ಸೇ ಆಡಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ ತಾಲಿಬಾನಿಗಳು. ಅಫ್ಘಾನಿಸ್ತಾನ್ ಚೆಸ್ ಫೆಡರೇಷನ್ ಅನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಬಾಕ್ಸಿಂಗ್ ರೀತಿಯಲ್ಲೇ ಆಡೋ ಒಂದು ಕುಸ್ತಿ ಸ್ಪರ್ಧೆ ಅಂತ ಅನ್ಕೊಳ್ಳಿ. ಅಫ್ಘಾನಿಸ್ತಾನದಲ್ಲಿ ತುಂಬಾನೇ ಫೇಮಸ್ ಇತ್ತು. ಆದ್ರೆ ಕಳೆದ ವರ್ಷ ತಾಲಿಬಾನಿಗಳು ಇದನ್ನ ಬ್ಯಾನ್ ಮಾಡಿದ್ರು. ಅದಕ್ಕೇನ್ ಕಾರಣ ಗೊತ್ತಾ? ಈ ಆಟದಲ್ಲಿ ಹಿಂಸಾಚಾರ ಇದೆ, ಇದರಿಂದ ಜೀವ ಬೇಕಾದರೂ ಹೋಗ್ಬೋದು. ಹೀಗಾಗಿ ಇದು ಕೂಡ ನಾವು ಬ್ಯಾನ್ ಅಂತ ಹೇಳಿದ್ದಾರೆ. 16 ವರ್ಷಗಳಿಂದ ರಕ್ತದೋಕುಳಿ ಹರಿಸಿದ ತಾಲಿಬಾನಿಗಳು ಈಗ ಶಾಂತಿ ಪ್ರಿಯರಂತೆ ಹೊಸ ನೆಪಗಳನ್ನ ಹುಡುಕ್ತಾ ಇದ್ದಾರೆ, ಅಫ್ಘಾನಿಸ್ತಾನವನ್ನ ವಾಪಸ್ ಶಿಲಾಯುಗಕ್ಕೆ ಕರ್ಕೊಂಡು ಹೋಗೋಕೆ. ವಿಡಿಯೋ ಗೇಮ್ಸ್, ವಿದೇಶಿ ಸಿನಿಮಾ, ಮ್ಯೂಸಿಕ್. ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ನಂತರ ವಿದೇಶಿ ಗೇಮ್ಸ್, ವಿಡಿಯೋಗಳು, ಸಿನಿಮಾಗಳು, ವಿದೇಶಿ ಸಿನಿಮಾಗಳು, ಮ್ಯೂಸಿಕ್ ಎಲ್ಲವನ್ನ ಬ್ಯಾನ್ ಮಾಡಿದ್ದಾರೆ. ಟೈಮ್ ವೇಸ್ಟ್ ಆಗುತ್ತೆ. ವಿದೇಶಿ ಸಿನಿಮಾಗಳಿಂದ ಬೇರೆ ರಾಷ್ಟ್ರಗಳ ಸಂಸ್ಕೃತಿಯನ್ನ ಅಫ್ಘಾನ್ ಜನ ಫಾಲೋ ಮಾಡಕ್ ಶುರು ಮಾಡಿಬಿಡ್ತಾರೆ ಅನ್ನೋ ಇವ್ರ ಭಯ ಇವರಿಗೆ. ಮುಖ್ಯವಾಗಿ ವಿದೇಶಿ ಸಿನಿಮಾಗಳಲ್ಲಿ ಮಹಿಳೆಯರು ತುಂಡುಡುಗೆ ಧರಿಸ್ತಾರೆ ಅಥವಾ ತುಂಬಾ ಕಮ್ಮಿ ಬಟ್ಟೆಯನ್ನ ಹಾಕಿಬಿಡ್ತಾರೆ. ಇನ್ನು ಕೆಲವೊಂದ್ಸಲ ಹಾಕೋದೇ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಮ್ಮ ಮಹಿಳೆಯರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಹಿಜಾಬ್ ತುಂಬಾ ಕಡ್ಡಾಯ, ಹಾಗಾಗಿ ನಾವು ಇದನ್ನ ಬ್ಯಾನ್ ಮಾಡ್ತಿದ್ದೀವಿ, ವಿದೇಶಿ ಮೂವಿಗಳನ್ನು ನೋಡಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಪ್ರೈಮರಿಯೇ ಲಾಸ್ಟ್. ಹೆಣ್ಣು ಮಕ್ಕಳು ಎಜುಕೇಶನ್ ಪಡೆಯೋ ರೈಟ್ಸ್ ಇಲ್ಲ ಅಫ್ಘಾನಿಸ್ತಾನದಲ್ಲಿ. ಪ್ರೈಮರಿ ಸ್ಕೂಲ್ ತನಕ ಮಾತ್ರ ಓದಬಹುದು, ಅದೊಂದು ಆಪ್ಷನ್. ಈ ಮೂಲಕ ಹೆಣ್ಣು ಮಕ್ಕಳು ಓದೋ ಇಂಟ್ರೆಸ್ಟ್ ಇದ್ರೂ ಕೂಡ, ವಿದ್ಯಾಭ್ಯಾಸ ಪಡೆದು ಬುದ್ಧಿವಂತರಾಗಬೇಕು ಅಂದ್ರೂ ಕೂಡ ಹೈಸ್ಕೂಲ್ ಮೆಟ್ಟಿಲು ಹತ್ತದಂಗೆ ಮಾಡಿದ್ದಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಶಿಕ್ಷಕಿ ಅಂತ. ಆದರೆ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಸ್ಕೂಲ್ಗೆ ಹೋಗಂಗಿಲ್ಲ, ಕಾಲೇಜ್ಗೆ ಹೋಗಂಗಿಲ್ಲ, ಎಜುಕೇಟೆಡೇ ಆಗಂಗಿಲ್ಲ ಅಂದರೆ ಅವ್ರು ಹೇಗೆ ಅಲ್ಲಿನ ನೆಕ್ಸ್ಟ್ ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ನಾಗರಿಕ ಜೀವನವನ್ನು ಕೊಡೋಕ್ಕಾಗತ್ತೆ ಸರಿಯಾಗಿ? ಹೇಗೆ ಅವರು ಎಜುಕೇಟ್ ಮಾಡ್ತಾರೆ? ನೆಕ್ಸ್ಟ್ ಜನ್ರೇಷನ್ ಕಥೆನು ತಾಲಿಬಾನ್ದು. ಎಲ್ಲಕ್ಕಿಂತ ವಿಚಿತ್ರ ಅಂದರೆ, ಹೆಣ್ಣು ಮಕ್ಕಳು ಓದಿ ನೆಕ್ಸ್ಟ್ ಡಾಕ್ಟರ್, ನರ್ಸ್ ಎಲ್ಲ ಆಗಿಲ್ಲ ಅಂದರೆ ನೆಕ್ಸ್ಟ್ ಅದೇ ಅಫ್ಘಾನ್ ಮಹಿಳೆಯರನ್ನು ಟ್ರೀಟ್ ಮಾಡೋಕ್ಕೆ, ಡೆಲಿವರಿ ಮಾಡೋಕ್ಕೆ ಅಥವಾ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗೆ ಟ್ರೀಟ್ ಮಾಡೋಕ್ಕೆ ಮಹಿಳಾ ಡಾಕ್ಟರ್ಸ್ ಎಲ್ಲಿರ್ತಾರೆ ಅಫ್ಘಾನಿಸ್ತಾನದಲ್ಲಿ? ಮಹಿಳಾ ನರ್ಸ್ ಎಲ್ಲಿರ್ತಾರೆ? ವಿಚಿತ್ರ. ಇವ್ರದ್ದು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವಾಗ ಸಮಸ್ಯೆ ಆಗೋದಿಲ್ವಾ? ಏನಂತಾನೆ ಗೊತ್ತಾಗ್ತಿಲ್ಲ ಇವ್ರದ್ದು. ಮಹಿಳೆಯರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ, ಹೆಣ್ಮಕ್ಕಳನ್ನ ಇದನ್ನು ವಾಪಸ್ ತಗೊಳ್ಳಿ ಅಂತ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ 2023ರಲ್ಲೇ ಆಗ್ರಹ ಮಾಡಿತ್ತು. ತಾಲಿಬಾನಿಗಳು ವಿಶ್ವಸಂಸ್ಥೆ ಮಾತನ್ನು ಕೇಳಲಿಲ್ಲ. ಯೂನಿವರ್ಸಿಟಿಗಳಲ್ಲಿ ಮಹಿಳೆಯರನ್ನ ಹೊರಗಿಟ್ಬಳಿಕ ಮಾತನಾಡಿದ್ದ ತಾಲಿಬಾನಿಗಳ ಉನ್ನತ ಶಿಕ್ಷಣ ಸಚಿವ ನದಾ ಮೊಹಮ್ಮದ್ ನದೀಮ್, ನಾವು ವಿದ್ಯಾರ್ಥಿನಿಯರಿಗೆ ಡ್ರೆಸ್ ಕೋಡ್ ಜಾರಿಗೊಳಿಸಿ ಮನೆಯಿಂದ ಯಾರನ್ನಾರು ಜೊತೆಯಲ್ಲಿ ಕರ್ಕೊಂಡು ಕಾಲೇಜಿಗೆ ಬರಬೇಕು ಅಂತ ಹೇಳಿದ್ವಿ. ಹುಡುಗಿರು ಒಬ್ಬರೊಬ್ಬರೇ ಬರಂಗಿಲ್ಲ, ಮನೇಲಿ ಒಬ್ಬರು ಪುರುಷರನ್ನ ಯಾರು ಸೆಕ್ಯೂರಿಟಿ ಕರ್ಕೊಂಡ್ಬರ್ಬೇಕು, ಡ್ರೆಸ್ ಕೋಡಲ್ಲಿ ಬರಬೇಕು ಅಂತ ಹೇಳಿದ್ವಿ. ಫಾಲೋ ಮಾಡ್ತಾ ಇಲ್ಲ ಇವರು. ಮದುವೆ ಮನೆಗೆ ಬಂದ ಹಾಗೆ ಡ್ರೆಸ್ ಮಾಡಿಕೊಂಡು ಫುಲ್ ಫ್ಯಾಷನ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ಹಿಜಾಬ್ ಕೂಡ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ರು.
ಅದು ಅಲ್ಲದೆ ಕೃಷಿ, ಇಂಜಿನಿಯರಿಂಗ್ ಮತ್ತು ಇತರ ಕೆಲ ಕೋರ್ಸ್ಗಳು ನಮ್ಮ ದೇಶದ ಹೆಣ್ಮಕ್ಳು ಮತ್ತು ಅಫ್ಘಾನ್ ಸಂಸ್ಕೃತಿಗೇನೆ ಧಕ್ಕೆ ತರ್ತಾ ಇದ್ದಾವೆ ಅಂತಲೂ ಸಮಜಾಯಿಷಿ ಕೊಟ್ಟಿದ್ರು. ಯಾಕೆ ಬ್ಯಾನ್ ಮಾಡಿದೀವಿ ಅಂತ ಹೇಳಬೇಕಾದ್ರೆ ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ 1,05,000 ರೂಪಾಯಿ ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮನೆಯಲ್ಲಿ ಕಿಟಕಿ ನಿರ್ಮಾಣಕ್ಕೂ ರೂಲ್ಸ್. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇತಿಹಾಸದಲ್ಲೇ ಎಲ್ಲೂ ಕೇಳಿರದ ರೂಲ್ಸ್ ಅನ್ನ ಜಾರಿ ಮಾಡಿದ್ರು ತಾಲಿಬಾನೀಸ್. ಹೊಸದಾಗಿ ಮನೆ ಕಟ್ಟೋರು ಕಿಟಕಿಗಳನ್ನು ನೋಡಿಕೊಂಡು ಕೂರಿಸಬೇಕು. ಅಕ್ಕಪಕ್ಕದ ಮನೆಗಳ ಕಿಚನ್, ಅಂಗಳ ಸೇರಿದ ಹಾಗೆ ಹೆಣ್ಣು ಮಕ್ಕಳು ಯೂಸ್ ಮಾಡೋ ಪ್ರದೇಶಗಳು ಕಾಣುವಂತ ಕಿಟಕಿ ಕೂರಿಸಬಾರದು. ಒಳ ಕೂತ್ಕೊಂಡು ಗಂಡಸರು ಹೆಣ್ಣುಮಕ್ಕಳನ್ನು ನೋಡ್ಬಿಡ್ತಾರೆ, ಕಣ್ಣು ಹಾಕಿಬಿಡ್ತಾರೆ. ಯಾವ ಹೆಣ್ಣುಮಕ್ಕಳು ಆ ರೀತಿ ಗಂಡಸರ ಕಣ್ಣಿಗೆ ಬೀಳಬಾರದು. ಆ ರೀತಿ ಮನೆಗಳಿಗೆ ಕಿಟಕಿಯನ್ನು ಹಾಕಬೇಕು ಅನ್ನೋ ಆದೇಶ ಪಾಸ್ ಮಾಡಿದ್ರು. ಜೊತೆಗೆ ಈಗ ಆಲ್ರೆಡಿ ಕಟ್ಟಿದ ಮನೆಗಳಲ್ಲಿ ಈ ರೀತಿ ಹೆಣ್ಣು ಮಕ್ಕಳನ್ನ ನೋಡೋಕ್ಕಾಗೋ ಥರ, ಕಣ್ಣು ಹಾಕೋಕ್ಕಾಗೋ ಥರ ಕಿಟಕಿಗಳಿದ್ರೆ ಅದನ್ನೆಲ್ಲ ಕ್ಲೋಸ್ ಮಾಡಬೇಕು. ಜೊತೆಗೆ ಕಿಟಕಿಯಿಂದ ಇಣುಕಿ ಮಹಿಳೆಯರ ಅಡುಗೆ ಮಾಡೋದನ್ನ ನೋಡೋದು, ಬಾವಿಯಿಂದ ನೀರು ಸೇದಬೇಕಾರೋದನ್ನ ನೋಡೋದು, ಅದನ್ನೆಲ್ಲ ಮಾಡಿದ್ರೆ ಅಶ್ಲೀಲ ಕೃತ್ಯ ಅಂತ ಪರಿಗಣಿಸಲಾಗುತ್ತೆ ಅಂತ ಎಚ್ಚರಿಸಿತ್ತು. ಅಲ್ಲಿನ ಇಂಜಿನಿಯರ್ಸ್ ಯಾರಾದರೂ ಇದ್ರು, ಮನೆ ಕಟ್ಟೋರು ಅಂದ್ರೆ, ಇಲ್ಲ ಮೇಸ್ತ್ರಿಗಳಿದ್ರು ಅಂದ್ರೆ, ಅವರು ಮನೆ ಕಟ್ಟಬೇಕಾದ್ರೆ ಹಿಂಗೆ ಪರದಾಡ್ತಾರೇನೋ ಗೊತ್ತಿಲ್ಲ. ಇನ್ನು ಕಿಟಕಿ ಮೋಸ್ಟ್ಲಿ ನಮ್ಮ ಮೇಲೆ ಆಕಾಶದಲ್ಲಿ ಮೇಲೆ ಮಹಡಿಲ್ ಮಾಡ್ತಾರಂತ ಕಾಣುತ್ತೆ ಕಿಟಕಿನ. ಪಬ್ಲಿಕ್ ಅಲ್ಲಿ ಮಹಿಳೆಯರ ವಾಯ್ಸ್ ಕೇಳಂಗಿಲ್ಲ. ಮಹಿಳೆಯರು ಕಣ್ಣೆರಡು ಬಿಟ್ಟು ಕಾಲ್ ತನಕನೂ ಕೂಡ, ಪಾದದ ತನಕನೂ ಕೂಡ ಕವರ್ ಮಾಡ್ಕೊಂಡೇ ಇರಬೇಕು ಅನ್ನೋ ರೂಲ್ಸ್ ಮಾಡಿದ್ದ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದಾರೆ ಗೊತ್ತಾ? ಹುಡುಗಿಯರು ಮನೆಯಿಂದ ಹೊರಗೆ ಬಂದಾಗ ಪಬ್ಲಿಕ್ ಪ್ಲೇಸ್ ನಲ್ಲಿ ಅವರ ಧ್ವನಿ ಯಾರಿಗೂ ಕೇಳಿಸಂಗಿಲ್ಲ. ಅಷ್ಟು ಮೆತ್ತಗೆ ಅವ್ರು ಮಾತಾಡಬೇಕು ಅನ್ನೋ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಡ್ರೆಸ್ ಕೋಡ್ ವಿಚಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಡ್ರೆಸ್ ಕೋಡ್ ಇದೆ. ಪುರುಷರು ತಮ್ಮ ಕುತ್ತಿಗೆಯಿಂದ ಕಾಲ್ ಗಂಟಿನವರೆಗೆ ಮುಚ್ಚುವಂತ ವಸ್ತ್ರವನ್ನ ಧರಿಸುವುದು ಕಡ್ಡಾಯ. ಮಹಿಳೆ ಜೊತೆ ಪುರುಷ ಕಡ್ಡಾಯ. ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ರಕ್ತ ಸಂಬಂಧಿ ಮತ್ತು ಪತಿಯನ್ನ ಬಿಟ್ಟು ಬೇರೆ ಪುರುಷನನ್ನ ತಲೆ ಎತ್ತಿ ನೋಡೋ ಹಾಗಿಲ್ಲ. ಮನೆಯಿಂದ 78 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಓಡಾಡಬೇಕು ಅಂದ್ರೆ ಜೊತೆಯಲ್ಲಿ ಮನೆಯ ಯಾರಾದರೂ ಒಬ್ರು ಪುರುಷ ಇರಬೇಕು, ಸಂಬಂಧಿ. ಒಂದು ವೇಳೆ ಏಕಾಂಗಿ ಮಹಿಳೆಗೆ ಟ್ಯಾಕ್ಸಿ ಚಾಲಕರು ಡ್ರಾಪ್ ಕೊಟ್ರೆ ಅಂತ ಚಾಲಕರಿಗೂ ಶಿಕ್ಷೆ ಕೊಡಲಾಗುತ್ತೆ. ಮಹಿಳೆಯರು ಸ್ಥಳೀಯ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ. ಪಾರ್ಕ್, ಜಿಮ್ಗಳಿಗೆ ಹೋಗೋ ಹಾಗೇನೇ ಇಲ್ಲ. ಮೀಡಿಯಾಗಳಿಗೂ ಭಾರಿ ಕಾನೂನು. ಅಲ್ಲಿನ ಮಾಧ್ಯಮಗಳು ಯಾವುದೇ ರೀತಿಯ ಮಾಧ್ಯಮ, ಯಾವುದೇ ರೀತಿ ವಿಜುವಲ್ ತೋರಿಸೋರು, ದೃಶ್ಯಗಳನ್ನ ತೋರಿಸೋರು, ಜೀವಂತ ಇರೋ ಯಾವುದೇ ವ್ಯಕ್ತಿ ಅಥವಾ ಜೀವಿಯ ಚಿತ್ರವನ್ನ ಪ್ರಕಟಿಸುವ ಹಾಗಿಲ್ಲ, ವಿಡಿಯೋಗಳನ್ನ ತೆಗೆಯುವ ಹಾಗಿಲ್ಲ ಅಂತ ಕಾನೂನು ತಂದಿದ್ದಾರೆ. ದೇಶದ 3 ಪ್ರಾಂತ್ಯಗಳಲ್ಲಿ ಕಳೆದ ವರ್ಷ ಈ ಆದೇಶ ಜಾರಿ ಮಾಡಿದ್ರು. ಮಾಧ್ಯಮಗಳಲ್ಲಿ ಚಿತ್ರ ತೋರಿಸೋದ್ರಿಂದ ವಿಗ್ರಹ ಆರಾಧನೆಯಂತ ಪದ್ಧತಿಗೆ ಕಾರಣ ಆಗಬಹುದು. ಇದು ಕೂಡ ನಮಗೆ ವಿರುದ್ಧ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಅಫ್ಘಾನಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದು ಜಗತ್ತಿಗೆ ಎಲ್ಲ ವಿಡಿಯೋ ಮಾಡಿ ಶೇರ್ ಮಾಡಬಾರದು ಅನ್ನೋದು ಕೂಡ ಅವರ ಉದ್ದೇಶ ಇರಬಹುದು. ಗರ್ಭ ನಿರೋಧಕ ವಸ್ತು ಮಾರಂಗಿಲ್ಲ. ತಾಲಿಬಾನಿಗಳು ಅಫ್ಘಾನಿಸ್ತಾನದ ಹಲವಾರು ಸಿಟಿಗಳಲ್ಲಿ ಗರ್ಭ ನಿರೋಧಕ ಮಾತ್ರೆ ಸೇರಿದ ಹಾಗೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಮಾರದಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಈ ಸಂಬಂಧ ಆದೇಶ ಹೊರಡಿಸಿಲ್ಲ. ಆದರೂ ಬಲವಂತವಾಗಿ ಮೆಡಿಕಲ್ಗಳು ಈ ವಸ್ತುಗಳನ್ನ ಮಾರದಂತೆ, ಜನ ಖರೀದಿ ಮಾಡದಂತೆ ಮಾಡ್ತಾ ಇದ್ದಾರೆ, ಫೋರ್ಸ್ ಮಾಡ್ತಿದ್ದಾರೆ. ಇವೆಲ್ಲ ಪರ್ಟಿಕ್ಯುಲರ್ ಧರ್ಮವನ್ನ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಪಾಶ್ಚಿಮಾತ್ಯರು ಮಾಡಿರೋ ಷಡ್ಯಂತ್ರ, ಜನಸಂಖ್ಯೆ ಕಮ್ಮಿ ಮಾಡಕ್ಕೆ ಅನ್ನೋದು ತಾಲಿಬಾನಿಗಳ ವಾದ. ಕಳೆದ ವರ್ಷವಂತೂ ಗರ್ಭ ನಿರೋಧಕ ಮಾತ್ರೆಯನ್ನ ಖರೀದಿ ಮಾಡಿದ್ದಕ್ಕೆ ಮಹಿಳೆಯನ್ನ ಅರೆಸ್ಟ್ ಕೂಡ ಮಾಡಿ ಎಳ್ಕೊಂಡು ಹೋಗಿದ್ರು ಇವರು. ಮಹಿಳೆಯರ ಸಲೂನ್ ಬ್ಯಾನ್. ಮಹಿಳೆಯರ ಬ್ಯೂಟಿ ಸಲೂನ್ಗಳನ್ನ ಕೂಡ ತಾಲಿಬಾನಿಗಳು ಬಾಗಿಲು ಹಾಕಿಸಿದ್ದಾರೆ. ತಲೆಯಲ್ಲಿ ಕೂದಲು ಕಮ್ಮಿ ಇರೋ ಮಹಿಳೆಯರಿಗೆ ಬೇರೆಯವರ ಕೂದಲನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದು, ವಿಗ್ ತರ ಹಾಕೋದು, ಅಥವಾ ಹಾಕ್ತಾರಲ್ಲ ಜುಟ್ಟೆಲ್ಲ ಅದು ಹಾಕೋದು, ಮೇಕಪ್ ಮಾಡೋದು, ಇದೆಲ್ಲವೂ ಬ್ಯಾನ್ ಅಂತ ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ಮದುವೆ ಟೈಮ್ನಲ್ಲಿ ಹುಡುಗಿ ಮತ್ತು ಅವರ ಕಡೆಯವರು ಸಲೂನ್ಗೆ ಹೋದರೆ ಆ ಎಲ್ಲ ದುಡ್ಡನ್ನು ಮದುವೆ ಆಗೋ ಹುಡುಗನ ಮನೆ ಕಡೆಯವರು ಕೊಡಬೇಕಾಗತ್ತೆ. ಇದು ಹುಡುಗನ ಮನೆ ಕಡೆಯವರಿಗೂ ತುಂಬ ಆರ್ಥಿಕ ಹೊರೆಯಾಗುತ್ತೆ ಅನ್ನೋ ಕಾರಣಗಳನ್ನು ಕೊಟ್ಟು 2023ರಲ್ಲಿ ಬ್ಯೂಟಿ ಸಲೂನನ್ನು ಬಂದೇ ಮಾಡಿದ್ರು. ಸಲೂನ್ ಮಾತ್ರ ಅಲ್ಲ, ಮಹಿಳೆಯರು ನಡೆಸ್ತಾ ಇದ್ದ ಹೋಟೆಲ್ ಸೇರಿದಂತೆ ಎಲ್ಲ ಅಂಗಡಿ, ಶಾಪ್ಸ್ ಎಲ್ಲವನ್ನ ಕ್ಲೋಸ್ ಮಾಡಿಸಿದ್ದಾರೆ. ಪುರುಷರು ಶೇವಿಂಗ್ ಮಾಡಂಗಿಲ್ಲ. ಅಫ್ಘಾನಿಸ್ತಾನದ ಹಲವು ಪ್ರಾಂತ್ಯಗಳಲ್ಲಿ ಪುರುಷರು ಬೋಳ್ಸೋದನ್ನ ಬ್ಯಾನ್ ಮಾಡಲಾಗಿದೆ, ಗಡ್ಡ ತೆಗೆಯೋದನ್ನ ಬ್ಯಾನ್ ಮಾಡಲಾಗಿದೆ. ಫುಲ್ ಕಾಡ್ ಬೆಳೆಸಬೇಕು, ಬೋಳ್ಸೋ ಹಾಗೇನೇ ಇಲ್ಲ, ಗಡ್ಡ ಮೀಸೆ ತೆಗಿಯಂಗೇ ಇಲ್ಲ. ಒಂದು ವೇಳೆ ಶೇವಿಂಗ್ ಮಾಡಿಸಿದ್ರೆ ಆತನಿಗೂ ಶೇವ್ ಮಾಡಿದ ಕ್ಷೌರಿಕನಿಗೂ ಇಬ್ಬರಿಗೂ ಪನಿಷ್ಮೆಂಟ್. ಯಾವ ಲೆವೆಲಿಗೆ ಅಂದ್ರೆ ಶೇವಿಂಗ್ ಮಾಡ್ಕೊಂಡು ಹೋದವ್ರನ್ನ ಸರ್ಕಾರಿ ಜಾಬ್ನಿಂದಲೂ ವಜಾ ಮಾಡಿ ಮನೆ ಕಳಿಸಿದ್ದಾರೆ. ಜೊತೆಗೆ ಮಾಡರ್ನ್ ಹೇರ್ ಸ್ಟೈಲ್ಗಳನ್ನ ಪುರುಷರು ಮಾಡೋ ಹಾಗಿಲ್ಲ.
ರಾತ್ರಿ 10 ಗಂಟೆ ಬಳಿಕ ಪುರುಷರು ಮನೆಯಿಂದ ಅರ್ಜೆಂಟ್ ಇದ್ರೆ ಮಾತ್ರ ಹೊರಗೆ ಬರಬೇಕು. ಪುರುಷರು ಕೂಡ ಸುಮ್ಮನೆ ರಾತ್ರಿ 10 ಗಂಟೆ ಮೇಲೆ ಮನೆಯಿಂದ ಆಚೆ ಬರೋ ಹಾಗಿಲ್ಲ. ಸುಮ್ಮನೆ ಬಂದು ತಿರುಗಾಡಿದ್ರೆ ಅವರಿಗೂ ಶಿಕ್ಷೆ ಇದೆ ಅಂತ ತಾಲಿಬಾನಿಗಳು ಕಟ್ಟಪ್ಪಣೆ ಜಾರಿ ಮಾಡಿದ್ದಾರೆ. ಮೋಸ್ಟ್ಲಿ ಬೇಗ ಹೋಗಿ ಎಲ್ಲ ಆರಾಮಾಗಿ ಮಲ್ಕೊಳ್ಳಿ ಮನೇಲಿ, ಜಾಸ್ತಿ ಟೆನ್ಷನ್ ಬೇಡ, ಜಾಸ್ತಿ ಉದ್ಧಾರ ಆಗೋದೇನು ಬೇಕಾಗಿಲ್ಲ. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಈ ಹಿಂದಿನ ಕಾಲದಲ್ಲಿ ಮನುಷ್ಯರು ಹೇಗಿದ್ರು ಹಾಗಿರೋಣ ಲೆಕ್ಕಾಚಾರ ಇದೆಯಾ ಏನಂತಾನೆ ಗೊತ್ತಾಗ್ತಿಲ್ಲ ಇವ್ರದ್ದು. ಭಾರಿ ಮಾನವ ಹಕ್ಕು ಉಲ್ಲಂಘನೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳ ಆಡಳಿತದಲ್ಲಿ ಒಟ್ಟಾರೆಯಾಗಿ ಜನರ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ. ತಾಲಿಬಾನಿಗಳು ಬಲವಂತವಾಗಿ ತಮ್ಮ ವಿಚಿತ್ರವಾದ ಕಾನೂನುಗಳನ್ನು ಪಾಲಿಸುವಂತೆ ಮಾಡ್ತಿದ್ದಾರೆ. 2021ರಲ್ಲಿ ಅಧಿಕಾರಕ್ಕೆ ಬಂದಲ್ಲಿಂದ 2024ರವರೆಗೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ರೂಲ್ಸ್ ಜಾರಿಗೆ ತರೋಕೆ ಹಿಂಸೆ ಮಾರ್ಗವನ್ನು ಅನುಸರಿಸಿದ ಸಾವಿರಾರು ಘಟನೆಗಳು ರಿಪೋರ್ಟ್ ಆಗಿವೆ. ಸ್ನೇಹಿತರೆ, 3 ವರ್ಷಗಳ ತಾಲಿಬಾನಿಗಳ ಆಡಳಿತದಲ್ಲಿ 1,500 ಮಹಿಳೆಯರು ಸೇರಿದ ಹಾಗೆ 20,000 ಜನರನ್ನ ಜೈಲಿಗೆ ಹಾಕಲಾಗಿದೆ. ಬಡತನ ತುಂಬಾ ಜಾಸ್ತಿ ಆಗಿದೆ. 85%ಗೂ ಹೆಚ್ಚಿನ ಜನಕ್ಕೆ ದಿನಕ್ಕೆ $1ಗಿಂತಲೂ ಕಮ್ಮಿ ವೇತನ, ಅದರಲ್ಲೇ ಜೀವನ. ದೇಶದಲ್ಲಿ 1.2 ಕೋಟಿಗೂ ಹೆಚ್ಚು ಜನ ಊಟಕ್ಕೂ ಕಷ್ಟ ಆಗಿ ಪರದಾಡ್ತಿದ್ದಾರೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ನಲ್ಲಿ ಇದನ್ನು ಹೇಳಿದೆ. ಈ ತಾಲಿಬಾನ್ ಅಲ್ಲ, ತಾಲಿಬ್ಯಾನ್ ಇವರು. ಇವರ ಈ ಬ್ಯಾನ್ ಲಿಸ್ಟ್ ನೋಡಿ ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.